ಹುಬ್ಬಳ್ಳಿ ಧಾರವಾಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಚಾಕು ಚೂರಿ ಸಂಸ್ಕೃತಿ ಸಣ್ಣ ಪುಟ್ಟ ವಿಷಯಗಳಿಗೆ ಕಿರಿಕ್ ಮಾಡಿಕೊಂಡ್ರೆ ಚುಚ್ಚಕ್ಕೆ ಬಂದ್ಬಿಡ್ತಾರೆ ಹುಡುಗರು. ಇದು ನಿಮ್ಮ ಏನು ಅನ್ನಿಸ್ತದೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ? ಒಟ್ಟಾರೆಯಾಗಿ ಕಳೆದ 2 ವರ್ಷಗಳಲ್ಲಿ ನೀವು ಲೆಕ್ಕಾಚಾರವನ್ನು ತೆಗೆದುಕೊಂಡು ಬಿಟ್ಟರೆ ಪ್ರತಿ ತಿಂಗಳ ಒಂದು 10 ಆದರೂ ಮರ್ಡರ್ಗಳು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಆಗ್ತಾಯಿವೆ. ಆದರೆ ವಿಚಿತ್ರ ಏನಂದರೆ ಈ ರೀತಿಯ ಕೊಲೆ ಪ್ರಕರಣಗಳು, ದರೋಡೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇವತ್ತು ಹುಬ್ಬಳ್ಳಿಯಲ್ಲಿ ಕಳೆದ ಮೇ 18ನೇ ತಾರೀಕು ಕಾಲೇಜ್ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠನ ಹತ್ಯೆ ಆಯಿತು. ಅಂಜಲಿ ಅಬ್ಬಿಗೆರೆ ನಿನ್ನೆ ಮರ್ಡರ್ ಆಯಿತು. ಈ ರೀತಿ ನೀವು 2-3 ದಿವಸಗಳಿಂದ ನೋಡಿದಾಗ ಒಂದು ಹಳ್ಯಾಳದಲ್ಲಿ ಮರ್ಡರ್ ಆಗುತ್ತೆ. ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋದರೂ ಕೂಡ ಇದುವರೆಗೂ ಕೂಡ ನೇಹಾ ಹಿರೇಮಠನ ಹತ್ಯೆ ಆದ ನಂತರ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇದುವರೆಗೂ ಕೂಡ ಹುಬ್ಬಳ್ಳಿಗೆ ಬಂದಿಲ್ಲ ಅನ್ನೋದು ಭಾಳ ಖೇದನೀಯ ಸಂಗತಿ ಅಂತ ಅನ್ಸುತ್ತೆ. ಎಲ್ಲ ಪ್ರಕರಣಗಳು ಪದೇ ಪದೇ ಆಗ್ತಾ ಇದ್ರು ಕೂಡ ಹುಬ್ಬಳ್ಳಿ 2ನೇ ರಾಜಧಾನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವುದು 2ನೇ ರಾಜಧಾನಿ? ಯಾವ ದೃಷ್ಟಿಯಲ್ಲಿ? ಮರ್ಡರ್ ಆಗೋ ದೃಷ್ಟಿಯಲ್ಲಿ, ಕೊಲೆ ಸುಲಿಗೆಯ ದೃಷ್ಟಿಯಲ್ಲಿ? ಈ ರೀತಿಯ ಗಾಂಜಾ ಪ್ರಕರಣಗಳು ಬೆಳೀಲಿಕ್ಕೆ ಕಾರಣ ಯಾರು? ಪೊಲೀಸ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಅದರ ಬಗ್ಗೆ ಆಸಕ್ತಿ ಅಂತಂದರೆ ಹೆಲ್ಮೆಟ್ ಹಾಕದೆ ಗಾಡಿ ಹಿಡಿಯುವಂಥದ್ರ ಬಗ್ಗೆ ಆಸಕ್ತಿ ಇದೆ ಹೊರತು ಕಾನೂನಿನ ಸುವ್ಯವಸ್ಥೆಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಕಳೆದ 1 ತಿಂಗಳಿನಲ್ಲಿ 2 ಹೆಣ್ಣು ಮಕ್ಕಳ ಬರ್ಬರ ಹತ್ಯೆ ಆಗುತ್ತೆ. ಕಾಲೇಜ್ ಕ್ಯಾಂಪಸ್ಗೆ ನುಗ್ಗಿ ಮರ್ಡರ್ ಮಾಡ್ತಾರೆ. ಒಬ್ಬ ಗಿರೀಶ್ ಸಾವಂತ್ ಅಂತ ಒಬ್ಬ ಹುಡುಗನಿಂದ ತನಗೆ ಬೆದರಿಕೆ ಇದೆ ಅಂತೇಳಿ ಅಂಜಲಿಯ ಅಜ್ಜಿ ಮತ್ತು ಅವನ ತಂಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಯಾರು ರಕ್ಷಣೆಯನ್ನು ಮಾಡಬೇಕು ಅವರು ಭಕ್ಷಕರಾಗ್ತಾ ಇದ್ದಾರೆ. ಈ ಸಾವಿಗೆ ಕಾರಣ ಯಾರು? ಅಂಜಲಿಯ ಸಾವಿಗೆ ಕಾರಣ ಯಾರು? ಅದರ ಬಗ್ಗೆ ನನಗೆ ಅನಿಸ್ತಾ ಇರೋದು ಒಟ್ಟಾರೆಗೆ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಈ ರೀತಿ ಕ್ರೂರತೆಯ ಮಾನಸಿಕತೆ ಬೆಳೀತಾ ಇರೋದು ಬಹಳ ಸಮಾಜಕ್ಕೆ ಬಹಳ ಗಂಡಾಂತರಕಾರಿಯಾದಂಥ ವಿಷಯ. ಸೊಲ್ಯೂಷನ್ಗೆ ಮತ್ತೆ ಬರೋಣ. ಈಗ ಈ ಕೊಲೆ ಸುಲಿಗೆಗೆ ಸರ್ಕಾರಗಳು ಏನಾದರೂ ಕಾರಣ ಆಗ್ತಾವ? ಈ ಹುಬ್ಬಳ್ಳಿ ಧಾರವಾಡದಲ್ಲಿ 15 ಲಕ್ಷ ಜನ ಇದ್ದಾರೆ, 5 ಲಕ್ಷ ಜನ ಓಡಾಟ ಮಾಡ್ತಿರ್ತಾರೆ, ಒಟ್ಟು 20 ಲಕ್ಷ ಜನ ಇದ್ದಾರೆ. ಎಲ್ಲರಿಗೂ ಸೆಕ್ಯೂರಿಟಿ ಕೊಡೋಕ್ಕಾಗತ್ತಾ ಅಂತ? ಸರ್, ಜನಸಂಖ್ಯೆ ಹುಬ್ಬಳ್ಳಿದು ನೋಡಿದ್ರೆ ಬಹುಶಃ ಎಲ್ಲರಿಗೂ ಖಾಸಗಿಯಾಗಿ ಅಥವಾ ಪ್ರತ್ಯೇಕವಾಗಿ ಯಾರಿಗೂ ರಕ್ಷಣೆ ಕೊಡೋಕೆ ಪೊಲೀಸ್ ಇಲಾಖೆಯಿಂದ, ಗೃಹ ಇಲಾಖೆಯಿಂದ ಅಥವಾ ದೇಶದ ರಕ್ಷಣಾ ವ್ಯವಸ್ಥೆಯಿಂದನೂ ಸಹಿತ ಸಾಧ್ಯ ಇಲ್ಲಾರ್ದಂಥದ್ದು. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಬಟ್ ಇದರೊಳಗೆ ಇವತ್ತು ಹುಬ್ಬಳ್ಳಿ ಒಳಗೆ ನಡೀತಾ ಇರೋಂಥ ಹಲವಾರು ಘಟನೆಗಳ ಬಗ್ಗೆ ನಾವು ವಿಚಾರ ಮಾಡೋದಾದರೆ, ಮನೆ ಒಳಗೆ ಮಕ್ಕಳ ಕೈಯಾಗ ಮೊಬೈಲ್ ಕೊಡುವಂಥ ಸಂಸ್ಕೃತಿ ಏನು ಕಳೆದ 4-6 ವರ್ಷಗಳಿಂದ ಬಂತೋ, ಆ ಸಂದರ್ಭದಿಂದ ಮಕ್ಕಳು ಹಾದಿ ತಪ್ತಾ ಇದ್ದಾವೆ ಅನ್ನುವಂಥದ್ದು ಅಗದಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ವಿಷಯ. ಈಗ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇದೇ ನಿರಂಜನ್ ಹಿರೇಮಠ ಅವರ ಸಹೋದರರು ಪ್ರಿನ್ಸಿಪಲ್ ಕೇಳ್ತಾರೆ, BB ಕಾಲೇಜ್ ಪ್ರಿನ್ಸಿಪಲ್ಗೆ, ಯಾಕೆ CCTV ಫುಟೇಜನ್ನು ನೀವು 10 ದಿವಸಗಳ ಅಷ್ಟುವರೆಗೆ ಅಷ್ಟೇ ಇಟ್ಟಿದ್ದೀರಿ? ರೂಲ್ ಪ್ರಕಾರ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ 30 ಡೇಸ್ ಇಟ್ಟಿಲ್ಲ ಯಾಕೆ ಅಂತ ಕೇಳಿದ್ರೆ, ನಮ್ಗೆ 300 ಕ್ಯಾಮ್ರಾ ಇದಾವೆ ರೀ, ನಾವು ಅಷ್ಟೇ ಇಡೋಕ್ಕಾಗೋದು. ಅಂದರೆ ಕಾನೂನನ್ನು ಮೀರಿಬಿಟ್ರ ಅಂತ. ಈಗ ಟೆಕ್ನಾಲಜಿ ಎಷ್ಟೇ ಮುಂದೆ ಹೋಗಿರಲಿ, ಅಂದರೆ ಕ್ಯಾಮ್ರಾ ಆಗಿರ್ಬೋದು, ಏನೇ ಆಗಿರಲಿ, ಇವತ್ತು ನೇಹಾ ವಾಪಸ್ ಬರೋಕ್ಕಾಗಲ್ಲ. ಒಂದು. ಇನ್ನೊಂದು, ಪೊಲೀಸ್ ಆಯುಕ್ತರು ಹೇಳ್ತಾರೆ, ನಿಮ್ಮ ಹೆಣ್ಮಕ್ಳ ನೀವು ಮನೇಲಿ ಇಟ್ಕೊಬೇಕಾಯ್ತು ಕಣ್ರಿ ಅಂತ. ನಾವು ಒಂದು ಫಯಾಸ್ ಬಂದಾಗ ನಾವು ಇದೊಂದು ವಾಗ್ವಾದ ಮಾಡಿದಾಗ ಇವತ್ತು ಮನೆಗೆ ಹೋಗಿ ಚುಚ್ಚಿದ್ರಲ್ಲ, ಏನು ಮಾಡಿದ್ರು ಪೊಲೀಸ್ ಆಯುಕ್ತರು? ಪ್ರಶ್ನೆ ಮಾಡ್ತಾಯಿದ್ದೀನಿ, ಪೊಲೀಸ್ ಆಯುಕ್ತರೇ ಏನು ಮಾಡ್ತಾಯಿದ್ರೆ? ನೀವು ಅವತ್ತು ನನಗೊಂದು ಮಾತು ಹೇಳಿದ್ರಿ, ನಿಮ್ಮ ಹೆಣ್ಮಕ್ಳು ನೀವು ಮನೇಲಿ ಇಟ್ಕೊಬೇಕಾಯ್ತು ರೀ ಅಂತ ಒಂದು ಮಾತು ಹೇಳಿದ್ರಲ್ಲ. ಆ ಸಂದರ್ಭದಲ್ಲಿ ಇವತ್ತು ಅಂಜಲಿ ಅವ್ರ ಮನೆಗೆ ಒಳಗೆ ನುಗ್ಗಿ ಚಾಕು ಚೂರೆ ಹಾಕಿ ಬಂದಿದ್ದಾನಲ್ಲ, ಆವಾಗ ಏನು ಮಾಡ್ತಾಯಿದ್ರು ಪೊಲೀಸ್ ಆಯುಕ್ತರು? ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.